ಮಳೆ ನಿಂತ ಮೇಲೆ ರಸ್ತೆಯ ಗುಂಡಿಗಳಲ್ಲಿ ತುಂಬಿದ್ದ ನೀರು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲಿಗೆ ಮಾಯವಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಖಂಡಿತ. ಅಂದ್ರೆ ಯಾರೂ ಬಂದು ಆ ಗುಂಡಿಗಳನ್ನು ಗುಡಿಸಿ ಒರೆಸೋದಿಲ್ಲ. ಹೌದು. ಆದರೂ ಆ ನೀರು ಕಣ್ಮರೆಯಾಗಿರುತ್ತೆ. ಸೊ ಇವತ್ತು ನಮ್ಮ ಮುಂದಿರುವ ಈ ಕೆಲವು ಶಾಲಾ ವಿಜ್ಞಾನದ ಪುಸ್ತಕಗಳು ಮತ್ತೆ ಪರಿಸರದ ಲೇಖನಗಳನ್ನು ಇಟ್ಕೊಂಡು ಪ್ರಕೃತಿಯ ಈ ಮ್ಯಾಜಿಕ್ ಟ್ರಿಕ್ ಅಂದ್ರೆ ಎವಾಪರೇಷನ್ ಅನ್ನೋ ಪ್ರಕ್ರಿಯೆಯ ಬಗ್ಗೆ ಒಂದು ಡೀಪ್ ಡೈವ್ ಚರ್ಚೆ ಮಾಡೋಣ. ಕರೆಕ್ಟ್. ಈ ಸೋರ್ಸಸ್ ಓದಿದಾಗ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇದೆಲ್ಲ ಯಾವುದೇ ಮ್ಯಾಜಿಕ್ ಅಲ್ಲ. ಇದೊಂದು ಪಕ್ಕಾ ವಿಜ್ಞಾನ. ಅಂದ್ರೆ ಲಿಕ್ವಿಡ್ ರೂಪದಲ್ಲಿರುವ ನೀರು ಇದ್ದಕ್ಕಿದ್ದಂತೆ ಹೀಗೆ ಮಾಯವಾಗೋದು ನೋಡಿದ್ರೆ ಇದು ನೀರು ಒಂಥರ ಹ್ಯಾರಿ ಪಾಟರ್ ಮಾಯಾ ಹೊದಿಕೆ. ಅಂದ್ರೆ ಆ ಇನ್ವಿಸಿಬಿಲಿಟಿ ಕ್ಲೋಕ್ ಅದನ್ನ ಹಾಕ್ಕೊಂಡು ಕಣ್ಣಿಗೆ ಕಾಣದಂತೆ ಎಲ್ಲೋ ಅಡ್ಕೊಳ್ತಾ ಅಂತ ಅನ್ಸುತ್ತೆ ಅಲ್ವಾ? ಮಾಯಾ ಹೊದಿಕೆ ಉದಾಹರಣೆ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಈ ಲೇಖನಗಳ ಪ್ರಕಾರ ನೀರು ಲಿಕ್ವಿಡ್ ಇಂದ ವಾಟರ್ ವೇಪರ್ ಅಥವಾ ಗ್ಯಾಸ್ ಆಗಿ ಬದಲಾಗುತ್ತೆ ಅಷ್ಟೇ. ಓಹೋ, ಗ್ಯಾಸ್ ಆಗಿ ಬದಲಾಗುತ್ತಾ? ಹೌದು. ಮತ್ತು ಈ ಬದಲಾವಣೆ ಯಾವಾಗಲೂ ನೀರಿನ ಮೇಲ್ಮೈಯಲ್ಲಿ ಅಂದ್ರೆ ಬರೀ ಆ ಸರ್ಫೇಸ್ ಮೇಲೆ ಮಾತ್ರ ನಡೆಯುತ್ತೆ. ಇದನ್ನೇ ನಾವು ಇವ್ಯಾಪರೇಷನ್ ಅಂತ ಕರೆಯೋದು. ಓಕೆ, ಈ ವಾಟರ್ ವೇಪರ್ ಬಂದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ನೇರವಾಗಿ ಗಾಳಿಯಲ್ಲಿರುವ ಆ ಅಟ್ಮಾಸ್ಫಿರಿಕ್ ವಾಟರ್ ವೇಪರ್ ಜೊತೆ ಸೇರ್ಕೊಳ್ಳುತ್ತೆ. ಹಾಗಾಗಿ ನಮ್ಗೆ ನೀರು ಮಾಯವಾದಂತೆ ಭಾಸವಾಗುತ್ತೆ. ಬಟ್ ಒಂದ್ ನಿಮಿಷ, ನಾವು ನೀರು ಕುದಿಸುವಾಗ ಅದರಿಂದ ಆವಿ ಬರೋದನ್ನ ನೋಡಿದೀವಿ. ಆದ್ರೆ ರಸ್ತೆ ಮೇಲಿರುವ ಗುಂಡಿಯ ನೀರು ಕುದಿಯೋದಿಲ್ವಲ್ಲ? ಎಕ್ಸಾಕ್ಟ್ಲಿ. ಮತ್ತೆ ಕಣ್ಣಿಗೆ ಕಾಣದಂತೆ ಈ ನೀರು ಗಾಳಿಯಲ್ಲಿ ಹೇಗೆ ಜಿಗಿಯುತ್ತೆ ಅಂತ ಈ ಪುಸ್ತಕಗಳಲ್ಲಿ ಆ ಬಗ್ಗೆ ಏನಾದ್ರೂ ಇದೆಯಾ? ಇದೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ನೀರು ಸಣ್ಣ ಸಣ್ಣ ಪಾರ್ಟಿಕಲ್ಸ್ನಿಂದ ಮಾಡಲ್ಪಟ್ಟಿಲ್ಲ. ಈ ಪಾರ್ಟಿಕಲ್ಸ್ ಸುಮ್ಮನೆ ಒಂದೇ ಕಡೆ ಕೂರೋದಿಲ್ಲ. ಅವು ಯಾವಾಗ್ಲೂ ಚಲಿಸ್ತಾನೇ ಇರ್ತವೆ. ಓಕೆ, ಮೂವ್ ಆಗ್ತಾ ಇರುತ್ತೆ. ಹೌದು. ಸೊ ಸೂರ್ಯನ ಬಿಸಿಲು ಅಥವಾ ಒಲೆಯ ಉರಿಯಿಂದ ಈ ಪಾರ್ಟಿಕಲ್ಸ್ಗೆ ಸ್ವಲ್ಪ ಎನರ್ಜಿ ಸಿಕ್ಕರೂ ಸಾಕು, ಅವು ಅತಿ ವೇಗವಾಗಿ ಓಡೋಕ್ ಶುರು ಮಾಡ್ತವೆ. ಆಮೇಲೆ ಆ ಲಿಕ್ವಿಡ್ನಿಂದ ಬೇರ್ಪಟ್ಟು ಗಾಳಿಯಲ್ಲಿ ಗ್ಯಾಸ್ ಆಗಿ ಹಾರಿ ಹೋಗ್ತವೆ. ವಾವ್! ಅಂದ್ರೆ ಇದು ಮಕ್ಕಳಿಗೆ ಚಾಕ್ಲೇಟ್ ತಿಂದ ತಕ್ಷಣ ಮೈಯಲ್ಲಿ ಫುಲ್ ಎನರ್ಜಿ ಬಂದು ಸ್ಕೂಲ್ ಬೆಲ್ ಹೊಡೆದ ತಕ್ಷಣ ಮನೆ ಬಾಗಿಲಿನಿಂದ ಅತಿ ವೇಗವಾಗಿ ಹೊರಗೋಡೋಗ್ತಾರಲ್ಲ, ಆ ಥರ ಇದೆಯಾ? ಹಾ, ಹೌದು. ಎಕ್ಸಾಕ್ಟ್ಲಿ ಅದೇ ತರಹ. ಸೂರ್ಯನ ಬಿಸಿಲು ಇಲ್ಲಿ ಮಕ್ಕಳಿಗೆ ಸಿಗೋ ಚಾಕ್ಲೇಟ್ ಅಥವಾ ಸ್ಕೂಲ್ ಬೆಲ್ ಇದ್ದ ಹಾಗೆ. ಈ ಎನರ್ಜಿ ಸಿಕ್ಕ ತಕ್ಷಣ ಮೇಲ್ಮೈಯಲ್ಲಿರುವ ಆ ಪಾರ್ಟಿಕಲ್ಸ್ಗಳು ತಮ್ಮ ಸ್ನೇಹಿತರ ಕೈ ಬಿಡಿಸ್ಕೊಂಡು ಆರಾಮಾಗಿ ಗಾಳಿಯಲ್ಲಿ ಹಾರಿ ಹೋಗ್ತವೆ. ಸೂಪರ್. ಆದ್ರೆ ಈ ಇವ್ಯಾಪರೇಷನ್ ಬರೀ ಆ ಮಳೆಯ ಗುಂಡಿಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆ ಒಳಗೂ ಪ್ರತಿದಿನ ನಡೆಯುತ್ತಲ್ವಾ? ಖಂಡಿತ. ಈಗ ಉದಾಹರಣೆಗೆ, ಮನೆಯಲ್ಲಿ ಕಾದಿರುವ ದೋಸೆ ಕಾವಲಿಯ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿದ ತಕ್ಷಣ ಏನಾಗುತ್ತೆ? ಚುರ್ ಅಂತ ಶಬ್ದ ಬಂದು ಕ್ಷಣ ಮಾತ್ರದಲ್ಲಿ ಆ ನೀರು ಕಣ್ಮರೆಯಾಗುತ್ತೆ ಅಲ್ವಾ? ಹೌದು, ನಾನು ನೋಡಿದ್ದೀನಿ. ಅಲ್ಲಿ ಟೆಂಪರೇಚರ್ ಬಹಳ ಹೆಚ್ಚಿರುತ್ತೆ. ಹಾಗಾಗಿ ನೀರು ತಕ್ಷಣ ಇವ್ಯಾಪರೇಟ್ ಆಗುತ್ತೆ. ಬರೀ ಬಿಸಿಲಿಗೆ ಮಾತ್ರ ಅಲ್ಲ, ನಾವು ಫ್ಯಾನ್ ಹಾಕಿದಾಗ ಅಂದ್ರೆ ಗಾಳಿ ಇದ್ದಾಗ್ಲೂ ಈ ಇವ್ಯಾಪರೇಷನ್ ಬೇಗ ಆಗುತ್ತೆ. ಉದಾಹರಣೆಗೆ, ನೆಲ ಒರೆಸಿದಾಗ ಫ್ಯಾನ್ ಹಾಕಿದ್ರೆ ನೆಲ ಬೇಗ ಒಣಗುತ್ತೆ. ಅರೆ ಹೌದಲ್ವಾ? ಮತ್ತೆ ನೀರು ಎಷ್ಟು ಜಾಗದಲ್ಲಿ ಹರಡ್ಕೊಂಡಿದೆ ಅನ್ನೋದು ಕೂಡ ಮುಖ್ಯ ಅನ್ಸುತ್ತೆ. ಖಂಡಿತ. ಅಂದ್ರೆ ಈಗ ಅಮ್ಮ ಒದ್ದೆ ಬಟ್ಟೆಗಳನ್ನು ತೊಳೆಯುವಾಗ ಒಂದೇ ಕಡೆ ಮುದುಡಿ ಇಡದೆ ಒಣಗಲು ಹಾಕುವಾಗ ಹಗ್ಗದ ಮೇಲೆ ಅಗಲವಾಗಿ ಹರಡಿ ಹಾಕ್ತಾರಲ್ಲ, ಅದಕ್ಕೂ ಇದೇ ಕಾರಣನಾ? ಡೆಫಿನೆಟ್ಲಿ. ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ ನೀರಿನ ಸರ್ಫೇಸ್ ಏರಿಯಾ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಗಾಳಿಗೆ ಸಿಗುವ ಪಾರ್ಟಿಕಲ್ಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಓಹೋ, ಅಂದ್ರೆ ಹೆಚ್ಚು ಪಾರ್ಟಿಕಲ್ಸ್ ಗಾಳಿಯಲ್ಲಿ ಹಾರಿ ಹೋಗ್ಬೋದು ಅಂತ? ಹೌದು. ಹಾಗಾಗಿ ಬಟ್ಟೆಗಳನ್ನ ಹರಡಿ ಹಾಕಿದರೆ ಬೇಗ ಒಣಗ್ತವೆ. ಆಳವಾದ ಕಪ್ಪುಗಿಂತ ಅಗಲವಾದ ಗುಂಡಿಯಲ್ಲಿರೋ ನೀರು ಬೇಗ ಆವಿಯಾಗೋದಕ್ಕೂ ಇದೇ ಕಾರಣ. ರೈಟ್. ಒಟ್ನಲ್ಲಿ ನಮ್ಮ ಈ ವಿಜ್ಞಾನದ ಪುಸ್ತಕಗಳು ಮತ್ತು ಲೇಖನಗಳು ಹೇಳುವ ಪ್ರಕಾರ ಇವ್ಯಾಪೊರೇಷನ್ ಅನ್ನೋದು ಪ್ರಕೃತಿ ನೀರನ್ನು ಮರುಬಳಕೆ ಮಾಡುವ ಅಂದ್ರೆ ರೀಸೈಕಲ್ ಮಾಡುವ ಮೊದಲ ಹೆಜ್ಜೆ. ಹೌದು. ಸಾಗರ, ಕೆರೆ, ನದಿ ಅಷ್ಟೇ ಯಾಕೆ, ನಮಗೆ ಆಟವಾಡಿ ಬೆವರು ಬಂದಾಗ ಆ ಬೆವರು ಒಣಗೋದ್ರ ಹಿಂದೆಯೂ ಈ ಕಣ್ಣಿಗೆ ಕಾಣದ ಪ್ರಕ್ರಿಯೆ ನಡೀತಾಲೇ ಇರುತ್ತೆ. ಅದ್ಭುತವಾದ ವಿಷಯ ಇದು.